ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಕಚೇರಿಗೆ ಭೇಟಿ ನೀಡಿದರು. ಉನ್ನತ ಅಧಿಕಾರಿಗಳ ಸಭೆ ಮಾಡಿ ವಸ್ತುಸ್ಥಿತಿ ರಿಪೋರ್ಟ್ ಪಡೆದರು. 3 ಗಂಟೆಗಳ ಸಭೆ ಬಳಿಕ ತೆಗೆದುಕೊಂಡ ನಿರ್ಧಾರ ಏನು? ಬನ್ನಿ ನೋಡೋಣ. ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಡಿಕೆಶಿ 3 ಗಂಟೆ ಸಭೆ. ಡಬಲ್ ಬಿಲ್ಲಿಂಗ್, ಕಮಿಷನ್ ದಂಧೆ ಬಗ್ಗೆ ಎಚ್ಚರಿಕೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಬಿಬಿಎಂಪಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಕಳೆದ 5 ವರ್ಷಗಳಲ್ಲಿ ಪಾಲಿಕೆ ಮಾಡಿದ ಕಾಮಗಾರಿ ಹಾಗೂ ಕೆಲಸಗಳ ಬಗ್ಗೆ ಸಂಕ್ಷಿಪ್ತ ವರದಿ ಪಡೆದುಕೊಂಡರು. ಬಿಬಿಎಂಪಿ ಆಡಳಿತಗಾರ ರಾಕೇಶ್ ಸಿಂಗ್, ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಭಾಗಿಯಾಗಿದ್ರು. ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ ಡಿಕೆ ಶಿವಕುಮಾರ್ ಕಳೆದ 3 ವರ್ಷದ ಯೋಜನೆ, ವಿಭಾಗವಾರು ಅನುದಾನದ ಮಾಹಿತಿ ಕೇಳಿದ ಡಿಕೆಶಿ ವಿಧಾನಸಭಾ ಕ್ಷೇತ್ರವಾರು ಆಗಿರುವ ಕೆಲಸದ ಕುರಿತು ಫೋಟೋ, ವಿಡಿಯೋ ಮತ್ತಿತರ ದಾಖಲೆ ಒದಗಿಸಬೇಕು ಎಂದು ಸೂಚಿಸಿದರು. ಈ ಆಡಳಿತದಲ್ಲಿ, ಬೆಂಗಳೂರು ನಗರದ ಆಡಳಿತದಲ್ಲಿ ಇದೊಂದು ಸ್ನೇಹ ಜೀವಿ ಬಿಬಿಎಂಪಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತೋರಿಸಬೇಕಾಗ್ತದೆ. ಸರ್ಕಾರದ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗೋದು ಸರಿ ಇಲ್ಲ. ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದನ್ನೆಲ್ಲ ಕೂಡ ನೀವೇ ಸರಿ ಮಾಡಿಕೊಂಡು ಸೋಲೋದನ್ನ ನಿಲ್ಲಿಸಿ ಅದರಲ್ಲೇ ನೀವು ಅಭಿವೃದ್ಧಿಯನ್ನು ಮಾಡಬೇಕು. ತಳಮಟ್ಟದಲ್ಲಿ ನಡೆಯುತ್ತಿರೋ ಭ್ರಷ್ಟಾಚಾರಕ್ಕೆ ತಡೆ ಬೀಳಬೇಕು. ಮಳೆಗಾಲದಲ್ಲಿ ಸರಾಗವಾಗಿ ನೀರು ಹರಿಯಲು ತಡೆಯಾಗಿರುವ ಬಾಟಲ್ ನೆಕ್ ಸ್ಥಳಗಳನ್ನು ಗುರುತಿಸಿ ಸರಿಪಡಿಸೆ. ಮಳೆ ನೀರು ಸಮಸ್ಯೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತಿದೆ. ಇನ್ನು ಆದಷ್ಟು ಬೇಗನೆ ಬಿಬಿಎಂಪಿ ಚುನಾವಣೆ ನಡೆಸಲು ಬೇಕಾದ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಡಬಲ್ ಬಿಲ್ಲು, 3 ಬಿಲ್ಲು, 4 ಬಿಲ್ಲು, ಈ ಕಡೆಯಿಂದ ಆ ಕಡೆಗೆ ಬಿಲ್ಲು, ಆ ಕಡೆಯಿಂದ ಈ ಕಡೆಗೆ ಒಂದೇ ಬಿಲ್ ತೆಗೆದುಕೊಂಡು ಮಾಡಿ ಸುಮ್ಮನೆ ಅದನ್ನೆಲ್ಲ ತಗಲಾಕೊಂಡು ನನ್ನ ಇನ್ವೆಸ್ಟಿಗೇಷನ್ ಟೀಮ್ಗೆ ನೀವು ತಗಲಾಕೊಂಡು ಅದಕ್ಕೆ ನೀವು ಯಾರೋ ಮಾಡಿದ ತಪ್ಪಿಗೆ ನೀವೆಲ್ಲ ಸೇರಿ ನಿಮ್ಮ ಗೌರವನ ಕಳ್ಕೊಳ್ಬೇಡಿ. ಬರೀ ಸಸ್ಪೆನ್ಷನ್ ಮಾಡದೇ ಒಂದು ಮುಖ್ಯ ಅಲ್ಲ. ಸೊ ಅದಕ್ಕೆ ಬಹಳ ಹುಷಾರಾಗಿ ನೀವೇ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ನನಗೊಂದು ವರದಿ ಕೊಡಿ ಅಂತ ಕೂಡ ನಾನು ತಿಳಿಸಿದ್ದೇನೆ. ಬೆಂಗಳೂರು ಪಾಲಿಕೆ ಅಂದ್ರೆ ಹಣ ಮಾಡುವ ಕೇಂದ್ರ ಅನ್ನೋ ರೀತಿಯಾಗಿದೆ. ಅಕ್ರಮ ಮಾರ್ಗಗಳನ್ನು ಕಂಡುಕೊಳ್ಳಲಾಗುತ್ತದೆ. ನನಗೆ ಈ ಬಗ್ಗೆ ಮಾಹಿತಿ ಇದೆ. ನಾನು ಈ ಡ್ರಾಮಾಗಳನ್ನು ಸಹಿಸುವುದಿಲ್ಲ. ಶಿಕ್ಷೆ ಅಂದ್ರೆ ಕೇವಲ ಅಮಾನತು ಅಲ್ಲ, ಮತ್ತೊಂದು ಲೆವೆಲ್ ಶಿಕ್ಷೆಯನ್ನು ತೋರಿಸೋದಕ್ಕೂ ನಾನು ಮುಲಾಜು ನೋಡುವುದಿಲ್ಲ ಎಂದಿದ್ದಾರೆ. ಶರಣು ಹಂಪಿ, ನ್ಯೂಸ್ 18.